ಇನ್ನು ಕಾರವಾರದ ಚಂಡಿಯ ಎಂಬ ನಗರ ಇತ್ತಲ್ವಾ, ಅಲ್ಲಿನ ಮನೆಗಳಿಗೂ ಕೂಡ ಒಂದು ರೀತಿಯಾಗಿ ನೀರು ನುಗ್ಗಿರುವಂತಹ ಪ್ರಸಂಗ ಇವತ್ತು ನಡೆದಿದೆ. ಮನೆಯಲ್ಲಿದ್ದಂತಹ ರೋಗಿಯನ್ನು ಕೂಡ ಹೊರಗೆ ಕರ್ಕೊಂಡ್ಬರೋದಕ್ಕೆ ಹರಸಾಹಸ ಪಟ್ಟಂತಹ ಘಟನೆ ನಡೆದಿದೆ. ಅಸ್ತಮಾದಿಂದ ಬಳಲ್ತಾ ಇದ್ದಂತಹ ಸ್ವಾತಿ ರತ್ನಾಕರ ಒಂದು ರೀತಿಯಾಗಿ ಮಳೆಯಿಂದಾಗಿ ಪರದಾಡಿದ್ರು. 4 ಅಡಿ ನೀರಿನಲ್ಲೇ ರೋಗಿಯನ್ನ ಹೊತ್ತು ಗ್ರಾಮಸ್ಥರು ಆಚೆ ಕರ್ಕೊಂಡು ಬಂದಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಕೂಡ ಅವರನ್ನ ರವಾನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಗಮನಿಸ್ತಾ ಇದ್ದೀರಾ ನೋಡಿ, ಅವರು ಅಸ್ತಮಾ ಕಾಯಿಲೆಯಿಂದ ಪಾಪ ಬಳಲ್ತಾ ಇದ್ರಂತೆ. ಮನೆಗೂ ಕೂಡ ನೀರು ನುಗ್ಗಿದೆ. ಇದೇ ಹಿನ್ನೆಲೆಯಲ್ಲಿ ಪಾಪ ಗ್ರಾಮಸ್ಥರು ಅವರನ್ನ ಮನೆಯಿಂದ ಆಚೆ ಕರ್ಕೊಂಡು ಬರೋದಕ್ಕೆ ಸಾಹಸವನ್ನ ಪಟ್ಟಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ರವಾನಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇಷ್ಟು ದಿನ ಮಳೆ ಇಲ್ಲ ಅಂತ ಇದ್ರು, ಆದ್ರೆ ಸತತ 2 ತಿಂಗಳಿನಿಂದ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ನಲ್ಲಿ. ಪಾಪ ಅವರು ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರನ್ನ ಗ್ರಾಮಸ್ಥರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅಲ್ಲಿ ಕಾಣ ಸಿಗ್ತಾ ಇರುವಂತದ್ದು. ಒಂದು ರೀತಿಯಾಗಿ ರಸ್ತೆಯೆಲ್ಲ ಕೆರೆ ತರ ಆಗೋಗ್ಬಿಟ್ಟಿದೆ. ಆ ಕೆರೆ ಮಧ್ಯದಲ್ಲೇ, ಆ ರಸ್ತೆ ಮಧ್ಯದಲ್ಲೇ ಪಾಪ ರೋಗಿಯನ್ನ ಗ್ರಾಮಸ್ಥರು ಕರ್ಕೊಂಡು ಹೋಗಿರುವಂತಹ ಘಟನೆ ಇವತ್ತು ಕಾರವಾರದ ಚಂಡಿಯಾ ಗ್ರಾಮದ ಕೆಲವೊಂದು ಮನೆಗಳಲ್ಲಿ ಇವತ್ತು ನಡೀತು. ಗಮನಿಸ್ತಾ ಇದ್ದೀರಾ, ಆಂಬ್ಯುಲೆನ್ಸ್ ಕೂಡ ಅಲ್ಲಿ ಬಂದಿತ್ತು. ಆಂಬ್ಯುಲೆನ್ಸ್ನ ಸಹಾಯದಿಂದ ಅವರನ್ನ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.